ರಾಜ್ಯ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಬಿವೈ ವಿಜಯೇಂದ್ರ ವಿರುದ್ಧ ಸಿದ್ದರಾಮಯ್ಯ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಬಿಜೆಪಿಯಲ್ಲಿ ಕೋಲಾಹಲ ಸೃಷ್ಟಿಸಿದ ಸಿಎಂ ಪತ್ರಿಕಾ ಪ್ರಕಟಣೆ. ವಿಜಯೇಂದ್ರ ವಿರುದ್ಧ 150 ಕೋಟಿ ಲಂಚದ ಆರೋಪ ಕೇಳಿಬಂದಿದೆ. ಪ್ರಧಾನಿಗೆ ಬರೆದಿದ್ದ ಪತ್ರದ ಗುಟ್ಟು ರದ್ದು ಮಾಡಿದ ಸಿಎಂ. ವಕ್ಫ್ ಆಸ್ತಿ ಕಬಳಿಕೆ ಕುರಿತು ಮೌನ ವಹಿಸುವುದಕ್ಕೆ 150 ಕೋಟಿ ಆಮಿಷ ಆರೋಪ ಇದೆ. ಬಿಜೆಪಿ ಮುಖಂಡ ಅನ್ವರ್ ಮಾಣಿಪ್ಪಾಡಿ ಪತ್ರವನ್ನ ಬರೆದಿದ್ರು. ಈ ಕುರಿತು ತನಿಖೆಗೆ ಆಗ್ರಹಿಸಲಾಗಿದೆ. ಆರೋಪ ಕುರಿತು ಸಿಬಿಐ ತನಿಖೆಗೆ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಬಿವೈಬಿ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಬಂದಿರುವಂತೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯಿ ಬಿಡಬಾರ್ದು, ಸೈಲೆಂಟ್ ಆಗಿ ಇರಬೇಕು ಅಂತ ಆಮಿಷವನ್ನ ಒಡ್ಡಲಾಗಿತ್ತು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಅದು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆಯೇ ಪತ್ರವನ್ನು ಕೂಡ ಬರೆಯಲಾಗಿತ್ತು. ಬಿಜೆಪಿಯ ಅವಧಿಯಲ್ಲಿಯೇ ಈ ಒಂದು ಘಟನೆ ನಡೆದಿತ್ತು. ಅದೇ ವಿಚಾರವನ್ನು ನಿನ್ನೆ ಪತ್ರಿಕಾ ಪ್ರಕಟಣೆಯ ಹೊರಡಿಸೋದ್ರ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿ ಅವರು ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು. ಸೊ ಇದು ಸಹಜವಾಗಿ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಸಂಚಲನಕ್ಕೆ ಕಾರಣವಾಗ್ಬಿಟ್ಟಿದೆ. ಹಾಗಿದ್ರೆ ಬಿವೈವಿ ಮೇಲೆ ಏನು ಆರೋಪ ಇದೆ? ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರೋದಕ್ಕೆ ಆಮಿಷವನ್ನ ಬಿವೈ ವಿಜಯೇಂದ್ರ ಒಡ್ಡಿದ್ರು. 150 ಕೋಟಿ ಆಮಿಷವನ್ನ ಒಡ್ಡಿದ್ರು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಮಾಡಲಾಗಿದೆ. ಯಾರು ಆರೋಪ ಮಾಡಿರೋದು? ಅನ್ವರ್ ಮಾಣಿಪ್ಪಾಡಿ ಪ್ರಧಾನಿಯವರಿಗೆ ಪತ್ರವನ್ನ ಬರೆದಿರೋದಿದು. ಆಗಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿನೇ ಈ ಪತ್ರ ಬರೆದಿದ್ದಾರೆ. ವಕ್ಫ್ ಆಸ್ತಿ ಲೋಪಗಳ ಬಗ್ಗೆ ಸಮಗ್ರ ವರದಿಯನ್ನ ರೆಡಿ ಮಾಡಿದ್ರು. ವರದಿ ಆಧಾರದ ಮೇಲೆ ಪತ್ರವನ್ನು ಬರೆದು ಸಿಬಿಐ ತನಿಖೆಗೆ ಕೋರಿದ್ರಂತೆ. ಈ ಬಗ್ಗೆ ತನಿಖೆಗೆ ಆಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥ ವಿಚಾರವನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದ್ದಾರೆ. ಸಹಜವಾಗಿ ಇದು ಬಿಜೆಪಿಯಲ್ಲಿ ಒಂದಷ್ಟು ತಲ್ಲಣಕ್ಕೂ ಕೂಡ ಕಾರಣವಾಗಿದೆ. ಇದೇನಪ್ಪ ಇದು 150 ಕೋಟಿ ಆಫರ್ ಹಾಗಾದ್ರೆ ಅಂತ. ಸೊ ಈ ಆರೋಪವನ್ನು ತಳ್ಳಿ ಹಾಕಿದ್ರೂ ಕೂಡ ಸಿಎಂఏ ಸ್ವತಃ ಇದನ್ನ ಹೇಳಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗ್ತಾ ಇದೆ.